ಮಹಾಭಾರತ ಯುದ್ಧದಲ್ಲಿ ಶ್ರೀಕೃಷ್ಣ ಎಲ್ಲರ ಕೈ ಹಿಡಿದ. ಆದರೆ ಚಕ್ರವ್ಯೂಹದಲ್ಲಿ ಸಿಕ್ಕಿದ್ದ ಅಭಿಮನ್ಯುವಿಗೆ ಮಾತ್ರ ಸಹಾಯ ಮಾಡಲಿಲ್ಲ. ಯಾಕೆ ಅಂತ ನಿಮಗೆ ಗೊತ್ತಾ? ಒಂದು ವೇಳೆ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋ ನಿಮ್ಗಾಗಿ, ಹಾಗಾಗಿ ಮಿಸ್ ಮಾಡದೆ ಫಾಲೋ ಮಾಡಿ, ಹಾಗೆ ಪೂರ್ತಿ ನೋಡಿ. ಯಾವಾಗ ಅಧರ್ಮ ಭೂಮಿ ಮೇಲೆ ತಾಂಡವ ಆಡ್ತಾ ಇರುತ್ತೋ ಅವಾಗ ಶ್ರೀ ಮಹಾವಿಷ್ಣು ಅವತಾರ ಎತ್ತುವ ಮೂಲಕ ಧರ್ಮ ಸ್ಥಾಪನೆ ಮಾಡೋದಕ್ಕೆ ಅಂತ ಭೂಮಿಗೆ ಬರುತ್ತಾನೆ. ಇದೇ ರೀತಿ ದ್ವಾಪರ ಯುಗದಲ್ಲೂ ಕೂಡ ಶ್ರೀಕೃಷ್ಣ ಆಗಿ ಜನ್ಮ ತಾಳಿದ್ದ ಮಹಾವಿಷ್ಣು. ಆದ್ರೆ ಬ್ರಹ್ಮದೇವ ಧರ್ಮ ಸ್ಥಾಪನೆ ಆಗ್ಬೇಕು ಅಂದ್ರೆ ಎಲ್ಲಾ ದೇವತೆಗಳು ಅವತಾರವನ್ನ ಎತ್ತಬೇಕು ಅಥವಾ ಅವರ ಮಕ್ಕಳನ್ನು ಭೂಮಿಗೆ ಕಳುಹಿಸಬೇಕು ಎಂದು ಆಜ್ಞೆ ಮಾಡುತ್ತಾರೆ. ಅದೇ ರೀತಿ ಎಲ್ಲಾ ದೇವತೆಗಳು ಅವರವರ ಅಂಶಗಳನ್ನು ಭೂಮಿಗೆ ಕಳುಹಿಸುತ್ತಾರೆ. ಆದರೆ ಚಂದ್ರದೇವ ಮಾತ್ರ ತನ್ನ ಮಗ ವರ್ಚನನ್ನು ಭೂಮಿಗೆ ಕಳುಹಿಸಲು ಒಪ್ಪೋದಿಲ್ಲ. ಚಂದ್ರದೇವನಿಗೆ ಪುತ್ರ ವ್ಯಾಮೋಹ ತುಂಬಾ ಜಾಸ್ತಿ ಇರುತ್ತೆ. ಆದರೆ ಎಲ್ಲಾ ದೇವತೆಗಳ ಒತ್ತಡಕ್ಕೆ ಚಂದ್ರದೇವ ತನ್ನ ಮಗನನ್ನು ಕೆಲವು ಷರತ್ತುಗಳ ಮೂಲಕ ಭೂಮಿಗೆ ಕಳುಹಿಸುತ್ತಾನೆ. ತನ್ನ ಮಗ ಹೆಚ್ಚು ದಿನ ಭೂಮಿ ಮೇಲೆ ಇರೋದಿಲ್ಲ, ಹಾಗೆ ಅವನು ಅರ್ಜುನನ ಪುತ್ರನಾಗಿ ಅವತಾರವನ್ನು ಎತ್ತುತ್ತಾನೆ. ಕುರುಕ್ಷೇತ್ರ ಯುದ್ಧದಲ್ಲಿ ತನ್ನ ಪರಾಕ್ರಮವನ್ನು ತೋರಿಸುವ ಮೂಲಕ ವೀರ ಮರಣವನ್ನು ಹೊಂದುತ್ತಾನೆ. ಆತನ ಶೌರ್ಯವನ್ನು 3 ಲೋಕದಲ್ಲೂ ಕೊಂಡಾಡಬೇಕು ಎಂದು ಷರತ್ತುಗಳನ್ನು ಹಾಕುತ್ತಾನೆ. ಇದಕ್ಕೆ ಎಲ್ಲಾ ದೇವತೆಗಳು ಸಮ್ಮತಿಸುತ್ತಾರೆ. ಚಂದ್ರದೇವನ ಷರತ್ತಿನಂತೆಯೇ ವರ್ಚನು ಭೂಮಿ ಮೇಲೆ ಅರ್ಜುನ ಹಾಗೂ ಸುಭದ್ರೆಯ ಪುತ್ರನಾಗಿ ಜನ್ಮ ತಾಳುತ್ತಾನೆ. ಕೇವಲ 16ನೇ ವಯಸ್ಸಿನಲ್ಲಿಯೇ ಚಕ್ರವ್ಯೂಹವನ್ನು ಭೇದಿಸಿ ಕೊನೆಗೆ ವೀರ ಮರಣವನ್ನು ಹೊಂದುತ್ತಾನೆ. ಹಾಗೆ ಅಭಿಮನ್ಯುಗೆ ಉತ್ತರ ಜೊತೆ ಮದುವೆ ಕೂಡ ಆಗಿರುತ್ತೆ. ಈ ವಿಡಿಯೋ ಇಂದ ನೀವೇನ್ ತಿಳ್ಕೊಂಡ್ರಿ ಅಂದ್ರೆ ಶ್ರೀಕೃಷ್ಣನಿಗೆ ಅಭಿಮನ್ಯುವಿನ ಸಾವು ಹಾಗೆ ಚಂದ್ರದೇವನ ಷರತ್ತುಗಳು ಮುಂಚೆಯೇ ತಿಳಿದಿದ್ದ ಕಾರಣ ಶ್ರೀಕೃಷ್ಣ ಚಕ್ರವ್ಯೂಹದಲ್ಲಿ ಸಿಕ್ಕಿದ್ದ ಅಭಿಮನ್ಯುವಿಗೆ ಸಹಾಯ ಮಾಡೋದಿಲ್ಲ.